ಶುರು ಆಯ್ತಿದ್ದು. ನಂತರ ಏನು ಬಂತಂದ್ರೆ ಇಲ್ಲ ಮಹಿಳೆಗೂ ರಾಜಕೀಯದಲ್ಲಿ ಪ್ರಾತಿನಿಧ್ಯ ಬೇಕು. ಹಾಗಾದ್ರೆ ಏನು ಮಾಡೋನು? 33% ಬೇಸ್ಲೆಸ್ ಅದು. ನೀವು ಪಾಪ್ಯುಲೇಷನ್ ಮ್ಯಾಗ ರಿಸರ್ವೇಷನ್ ಕೊಡ್ತಾ ಇದ್ದೀರಿ, ಜಾತಿ ರಿಸರ್ವೇಷನು ಪಾಪ್ಯುಲೇಷನ್ ಮ್ಯಾಗ ಕೊಡ್ತಾ ಇದ್ದೀರಿ, ಸೈಜ್ ಆಫ್ ಪಾಪ್ಯುಲೇಷನ್ ಮ್ಯಾಗ. ಇದು 33 ಬೇಸ್ಲೆಸ್, ಕೊಡೋದಾರೆ ಇನ್ನು 50%. ಆದರೆ ಇದಕ್ಕೊಂದು ಫಸ್ಟ್ ಕ್ಲಾಸ್ ಮಾಡೆಲ್ ಇದೆ ಕರ್ನಾಟಕ. ವೀರಪ್ಪ ಮೊಯ್ಲಿಯವರು ಚೀಫ್ ಮಿನಿಸ್ಟರ್ ಇದ್ದಾಗ ಮತ್ತು ಇದೇನು ಪಂಚಾಯಿತಿ ರಾಜ್ಯ ಬಂತಲ್ಲ, ಇವನ್ನೆಲ್ಲ ಅದು ಅಲ್ಲೆಲ್ಲ ಆಪ್ರೇಟ್ ಇದೆ. ಅದು ಅಲ್ಲಿ SC ST OBC ಆಪ್ರೇಟ್ ಇದೆ ರಿಸರ್ವೇಷನ್ ಇದ್ರಾಗ, ಪೊಲಿಟಿಕಲ್ ರಿಸರ್ವೇಷನ್ದಾಗ ಮಹಿಳಾನೂ ಇದೆ. ಆದರೆ ಕರ್ನಾಟಕ ಇಂಥ ಒಂದು ರಾಜ್ಯ ಇದೆ ಅಲ್ಲ, 50% ರಿಸರ್ವೇಷನ್ ಇದೆ. ಯಾಕಂದರೆ ಇಡೀ ಜನಸಂಖ್ಯೆದಲ್ಲ 51% ಪುರುಷರಿದ್ದಾರೆ, 49% ಸ್ತ್ರೀಯರಿದ್ದಾರೆ. ಸ್ವಲ್ಪ ವೇರಿಯೇಷನ್ ಅದ ಇಷ್ಟ, ಆದರೆ ಈಕ್ವಲಿ ಇಬ್ಬರು 50-50 ಇದ್ದಾರೆ. ಅದಕ್ಕೆ ಕರ್ನಾಟಕ ಸರ್ಕಾರ ಏನು ಮಾಡಿದಂದ್ರೆ 50% ರಿಸರ್ವೇಷನ್ ತಂದು ಹೋಯ್ತದು. ಎಷ್ಟೋ ನಮ್ಮ ZP ಎಲೆಕ್ಷನ್ ಅದು TPಗೆ ಕರ್ನಾಟಕದಾಗ ಏನು ಪ್ರಾಬ್ಲಮ್ ಆಗಲಿಲ್ಲ. ಯಾಕಂದ್ರೆ ನನಗನ್ನಿಸ್ತಿದೆ ಅಲ್ಲಿ ಪ್ರಮಾಣಿಕತನ ಇತ್ತು, ಎಲ್ಲರಿಗೂ ಜಸ್ಟಿಸ್, OBCಗೆ ಜಸ್ಟಿಸ್ ಸಿಕ್ತು, SCಗೆ STಗೆ. ಇದು ಬಿದ್ದ್ಯಾಕೆ ಹೋತಂದ್ರೆ NDA ಇದು ಇವ್ರದ್ದು UPA ಸರ್ಕಾರ ಇದ್ದಾಗ, ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗನ ಯಾಕೆ ಬಿದ್ದು ಹೋತಂದ್ರೆ ಅಲ್ಲೇ ಏನಿತ್ತಂದ್ರೆ 33% ಮೊದಲೇ ಬೇಸ್ಲೆಸ್ ಅಂತ ಹೇಳಿ 50% ತರಬೇಕಾಗಿತ್ತು. ಎರಡನೇದು ಏನಪ್ಪ ಅಂದ್ರೆ ಅಲ್ಲಿ ರಿಸರ್ವೇಷನ್ ಆಪ್ರೇಟ್ ಆಗ್ತಿದ್ದಿಲ್ಲ. 33% ಎಲ್ಲ ಏನಂತ ಜನರಲ್ ಇತ್ತು. ಅವಾಗ ಏನು ಮಾಡಿರಂದ್ರೆ ಈ ಯಾದವ ಏನಿಬ್ಬರಿದ್ದಲ್ಲ, ಯಾರು ಮುಲಾಯಂ ಸಿಂಗ್ ಯಾದವ ಮತ್ತು ಲಾಲೂ ಪ್ರಸಾದ್ ಯಾದವ್, ಮುಲಾಯಂ ಸಿಂಗ್ ಲಾಲೂ ಪ್ರಸಾದ್ ಯಾದವ ಇವ್ರೇ. ನಾವು ಮತ್ತೊಬ್ಬ ನೋಡ್ರಿ, ಯಾರು ನಿತೀಶ್ ಕುಮಾರ್, ಮತ್ತೊಬ್ಬ ಶರದ್ ಯಾದವ್, ಇವರು ಕೊಡ್ಕೊಂಡು ರಾಮ್ ವಿಲಾಸ್ ಪಾಸ್ವಾನ, ಮಾಯಾವತಿ ಇಲ್ಲ 33% ಪ್ಯೂರ್ಲಿ ಅಲ್ಲಿ ಕಾಸ್ಟ್ ಆಪರೇಷನ್ ಆಗಲಿಲ್ಲ ಅಂದ್ರೆ, ರಿಸರ್ವೇಷನ್ ಆಪರೇಷನ್ ಆಗಲಿಲ್ಲ ಅಂದ್ರೆ ಬ್ಯಾಡ ಅಂತ ಅಬ್ಜೆಕ್ಷನ್ ಆಯ್ತದು. ಅಲ್ಲಿಯೂ ಕೂಡ SC ST ನೋಡ್ರಿ, ಯಾವ ಕೈಯಿಂದ ತಿಂದ್ರೂ ಊಟ ಹಂಗೆ ಇರ್ತದ. ಅದನ್ನು ಅವ್ರದ್ದೊಂದು ತೀರಿ ಇತ್ತದು, ಅಲ್ಲಿ ಹೊಲಿಸ್ತಾನೆ ಅದು ಕಾಂಗ್ರೆಸ್ ಇದ್ದ 33 ಜನರಲ್ ಇಟ್ಕೊಂಡು ಅವು ಮತ್ತು ಸಂಖ್ಯೆ ಹೆಚ್ಚಾಗ್ತಿತ್ತು, ಇವ್ರ ಸಂಖ್ಯೆ ಕಡಿಮೆ, ಅವ್ರ ತಲೆಯಾಗ ಏನಿತ್ತೋ ಇತ್ತು. ಭಾಳ ವಿರೋಧ ಆದ ಕೂಡಲೇ ಬಿದ್ದು ಹೋತ. 33% ಹಂಗೆ ಉಳಿತ. ಮಾನ್ಯ ಮೋದಿಯವರು ಬಂದ ಕೂಡಲೇ ಇಕನಾಮಿಕಲಿ ವೀಕರ್ ಸೆಕ್ಷನ್ ತಕ್ಷಣ 5 ದಿವಸದಾಗ ಬಿಲ್ ಪಾಸ್ ಮಾಡಿದ್ರು, ಇದನ್ನು ದಂಡಿಗೆ ಇಟ್ಟಿದ್ರು. 2023 ಬಂತು, ಅವಾಗೂ ದಂಡಿಗೆ ಇಟ್ಟರು. ಈಗ ಸಡನ್ ಏನು ಡಿಫೆಕ್ಟ್ ತಪ್ಪು ಮಾಡ್ಕೊಂಡ್ರಂದ್ರೆ ಅದ್ರಾಗ ಡಿಲಿಮಿಟೇಷನ್ ಸೇರ್ಸ್ಯಾರ ಅವ್ರು. ಇಲ್ಲಿ ಒಂದು ಚಾಣಕ್ಷನ ಏನು ಮಾಡ್ಯಾರಂದ್ರೆ 33% ರಿಸರ್ವೇಷನ್ದಾಗ ಇದು 50% ಆಗಬೇಕು ಮಹಿಳಾದ್ದು. ಕರ್ನಾಟಕದ ಮಾಡೆಲ್ ಇದೆ, ಕರ್ನಾಟಕ ಮಾಡೆಲ್ ಅಂತ ತೊಗೊಂಡ್ಬಿಟ್ಟಿದ್ರೆ ಯಾರು ಅಬ್ಜೆಕ್ಷನ್ ಮಾಡೋದಿಲ್ಲ, ಅಲ್ಲಿ ಎಲ್ಲಿ ಯಾರಿಗೂ ಅನ್ಯಾಯ ಆಗೋದಿಲ್ಲ. ನೋಡಿ, SCಗೆ ರಿಸರ್ವೇಷನ್ ಇದೆ, STಗಿದೆ, ಎಲೆಕ್ಷನ್ ಇಲ್ಲ ರಿಸರ್ವೇಷನ್ ಇದೆ, OBCಗಿದೆ, ಮಹಿಳೆಗೂ ಇದೆ. ಮಹಿಳೆಗಾಗಿ ಪ್ರತ್ಯೇಕ ಅಂತ ಇಲ್ಲ, ಇವೇನು ಕ್ಯಾಟಗರಿ ಇದಾವಲ್ಲ, ಜನರಲ್ದಾಗ ಮಹಿಳಾ 50%